ನೋಡಿ ಪ್ರಿಯ ವೀಕ್ಷಕರೇ, ಮೈಸೂರು ಮಹಾರಾಜರು ಇವರೇ. ನಿಜವಾಗ್ಲೂ ಬೆಂಗಳೂರು ಮತ್ತು ಮೈಸೂರಿನ ಜನ ಇವ್ರನ್ನ ನೆನೆಸ್ಕೋಬೇಕು, ಇವ್ರನ್ನ ಪೂಜೆ ಮಾಡಿಸ್ಬೇಕು. ಪ್ರತಿದಿನ ಇವ್ರ ಫೋಟೋ ಮನೆಗಿಟ್ಕೊಂಡು ಪೂಜೆ ಮಾಡಬೇಕು. ಯಾಕಂದರೆ ಅಷ್ಟೊಂದು ಅದ್ಭುತವಾದ ಕೆಲಸಗಳನ್ನು ಇವರು ಮಾಡಿದ್ದಾರೆ. KRS ಡ್ಯಾಮ್ ಆಗಿರ್ಬೋದು, ಮತ್ತು ಇದು ಗಗನಚುಕ್ಕಿ ಬಾರಚುಕ್ಕಿಯಲ್ಲಿ ಕರೆಂಟ್ ಮಾಡ್ತಾರೆ. ಆ ಕರೆಂಟು ಬೆಂಗಳೂರಿಗೂ ಮತ್ತು ಮೈಸೂರಿಗೂ ಉಚಿತವಾಗಿ ಕೊಟ್ಟಿರ್ತಕ್ಕಂಥ ಮಹಾನ್ ವ್ಯಕ್ತಿಗಳು. ನಾವು ದೇವರನ್ನು ಯಾವ ರೀತಿ ಪೂಜೆ ಮಾಡ್ತೀವೋ ಅದೇ ಥರ ಇವ್ರನ್ನ ಮೈಸೂರು ಮಹಾರಾಜರನ್ನ ಪೂಜೆ ಮಾಡಬೇಕು. ಎಷ್ಟು ಭಾಳ ಅದ್ಭುತವಾದ ಈ ಮೈಸೂರು ನಗರದಲ್ಲಿ ಇವತ್ತು ಅರಮನೆ ಕಟ್ಟಿದ್ದಾರೆ. ಬೇಕಾದಷ್ಟು ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ. ಬಹಳ ಖುಷಿಯಾಗುತ್ತೆ ಇವತ್ತು ಇವ್ರು ಮುಂದೆ ನಿಂತ್ಕೊಂಡು ವಿಡಿಯೋ ಮಾಡೋಕ್ಕೆ. ತುಂಬ ಅದ್ಭುತವಾದ ಕೆಲಸಗಳು ಮೈಸೂರು ಮಹಾರಾಜರಿಂದ ನಡೆದಿದ್ದಾವೆ. ಇವತ್ತಿನ ಕೆಲವು ಕೆಲಸಕ್ಕೆ ಬರೆದ ರಾಜಕಾರಣಿಗಳು ಇವ್ರ ಹೆಸರು ಹೇಳ್ಕೊಂಡು ಮತ್ತು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಇವತ್ತು ದುಡ್ಡು ಮಾಡಿದ್ದಾರೆ ಹೊರತು ಯಾರು ಏನು ಅಂಥ ಒಳ್ಳೆ ಕೆಲಸಗಳು ಮಾಡಿಲ್ಲ. ದುಡ್ಡು ಮಾಡ್ಕೊಂಡವ್ರೆ. ಜನಗಳಿಗಾಗಿರ್ಬೋದು, ರಾಜ್ಯಕ್ಕಾಗಿರ್ಬೋದು ಒಳ್ಳೆ ಕೆಲಸ ಮಾಡಿಲ್ಲ. ನೋಡಿ ಸ್ನೇಹಿತರೆ, ಆ ಕಡೆ ಅರಮನೆ ಇದೆ. ಅಲ್ಲಿ ಅರಮನೆ, ಮೈಸೂರು ಅರಮನೆ ಇದು. ಈ ಕಡೆ ಮುಂದೆಗಡೆ ದೇವಸ್ಥಾನ ಇದೆ. ಇಲ್ಲಿ ಬಹಳ ವರ್ಷಕ್ಕೊಂದ್ಸತಿ ದಸರಾ ಹಬ್ಬದಲ್ಲಿ ಭಾಳ ಅದ್ಭುತವಾದ ಮೈಸೂರು ದಸರಾ ಇಡೀ ಪ್ರಪಂಚಕ್ಕೆ, ಇಡೀ ದೇಶಕ್ಕೆ ನಮ್ಮದು ನಂಬರ್ 1 ಮೈಸೂರು ದಸರಾ. ಆ ಥರ ಇಲ್ಲಿ ನಡೆಯುತ್ತೆ ಮೈಸೂರಲ್ಲಿ. ಅಕ್ಟೋಬರ್ ತಿಂಗಳಲ್ಲಿ ಮೈಸೂರು ದಸರಾ ಭಾಳ ಅದ್ಭುತವಾದ ಈ ಮೈಸೂರು ರಾಜರು ನಡೆಸ್ಕೊಂಬಂದಿರ್ತಕ್ಕಂಥ ಕಾರ್ಯಕ್ರಮವನ್ನು ಇಂದಿಗೂ ಕೂಡ ನಡೆಸ್ತಾ ಇದ್ದಾರೆ. ನೋಡಿ, ಇದು ಮೈಸೂರು ಅರಮನೆ. ಒಳಗಡೆ ಹೋಗೋಕ್ಕಾಗಲ್ಲ, ಇಲ್ಲಿ ಹೊರಗಡೆ ನಿಂತ್ಕೊಂಡೇ ವಿಡಿಯೋ ಮಾಡ್ತಾಯಿದ್ದೀನಿ. ಭಾಳ ಅದ್ಭುತವಾದ ಜಾಗ. ನಿಜವಾಗ್ಲೂ ಈ ಥರ ಇವಾಗಿನ ರಾಜಕಾರಣಿಗಳು ದೇವರಣಿ ಇವ್ರ ಕೈಯಲ್ಲಿ ಮಾಡೋಕ್ಕಾಗ್ತಾ ಇರಲಿಲ್ಲ. ಇದರಲ್ಲೂ ಕೂಡ ಮೈಸೂರು ದಸರಾದಲ್ಲೂ ಕೂಡ ಇವತ್ತು ಲೂಟಿ ಹೊಡೆಯೋಂಥ ರಾಜಕಾರಣಿಗಳು ನಮ್ಮ ರಾಜ್ಯದಲ್ಲಿದ್ದಾರೆ. ಮೈಸೂರು ದಸರಾದಲ್ಲೂ ಒಂದಕ್ಕೆ ಡಬಲ್ ಬಿಲ್ ಮಾಡ್ಕೊಂಡು ಅದರಲ್ಲೂ ಕೂಡ ದುಡ್ಡು ಮಾಡ್ತಾರೆ. ಅದರಲ್ಲೂ ಕೂಡ ದುಡ್ಡು ಮಾಡೋಕ್ಕೆ ನಿಂತ್ಕೊಂಡಿದ್ದಾರೆ. ಅಂಥ ರಾಜಕಾರಣಿಗಳು ಕಿತ್ತೋಗಿರೋ ರಾಜಕಾರಣಿಗಳು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಭಾಳ ನೋಡಿ ಎಷ್ಟು ಚೆನ್ನಾಗಿ ಇಲ್ಲಿ ಪಾರಿವಾಳಗಳು ತುಂಬ ಚೆನ್ನಾಗಿದ್ದಾವೆ. ನಿಜವಾಗ್ಲೂ ನೋಡಿ, ಬಸ್ಸು ಮೈಸೂರಿನ ಹಳೆ ಬಸ್ಸು ಓಡಾಡ್ತಾ ಇದ್ದಾವೆ. ನಿಜವಾಗ್ಲೂ ನಾವು ಇವರಿಗೆಲ್ಲ ಚಿರಋಣಿ ಆಗಿರಬೇಕು. ಅಂಥ ಅದ್ಭುತವಾದ ಒಳ್ಳೆ ಕೆಲಸಗಳನ್ನು ಮಾಡೋಗಿದ್ದಾರೆ. ಅದಕ್ಕೋಸ್ಕರ ಇವತ್ತು ಇವ್ರನ್ನ ಈ ರೀತಿ ಇಲ್ಲಿ ಪ್ರತಿಮೆಯನ್ನು ನಿರ್ಮಾಣ ಮಾಡಿದ್ದಾರೆ. ಭಾಳ ಅದ್ಭುತವಾದ ಜಾಗ. ಮೈಸೂರು ಸರ್ಕಲಲ್ಲಿದ್ದೀನಿ ನೋಡಿ. ಇನ್ನೂ ಈ ಕುದುರೆ ಗಾಡಿಗಳು ಇನ್ನೂ ಇದ್ದಾವೆ ಇಲ್ಲಿ ಮೈಸೂರಲ್ಲಿ. ಇದು ಒಂದು ಇಲ್ಲಿ ಬಿಸ್ನೆಸ್. ಇಲ್ಲಿ ಅವ್ರಿಗೆ ಪಾಪ ವ್ಯಾಪಾರ. ಆ ಕುದುರೆ ಗಾಡಿಗಳು ಪ್ರವಾಸಿಗರು ಬಂದಿರತಕ್ಕಂಥವ್ರು ಆ ಗಾಡಿಯಲ್ಲೇ ಕರ್ಕೊಂಡೋಗಿ ಎಲ್ಲೆಲ್ಲಿಗೆ ಹೋಗ್ಬೇಕು ಅಲ್ಲಲ್ಲಿ ಹತ್ತಿರದಲ್ಲಿರೋವಂಥ ಜಾಗಗಳನ್ನು ಆ ಕುದುರೆಯಲ್ಲಿ ತೋರಿಸ್ಕೊಂಬರ್ತಾರೆ. ಒಂದು ರೌಂಡ್ ಕರ್ಕೊಂಡೋದ್ರೆ ಇಷ್ಟಂತ ದುಡ್ಡಿರುತ್ತೆ ಅದರಲ್ಲಿ. ಈ ಥರ ಇವ್ರದ್ದು ಕೂಡ ಒಂದು ವ್ಯಾಪಾರ ಇದರಲ್ಲಿ. ಸ್ನೇಹಿತರೆ, ಇನ್ನೂ ಒಂದು ಅದ್ಭುತವಾದ ನಮ್ಮ ಅಂಬೇಡ್ಕರ್ ಅವರ ಪ್ರತಿಮೆ ಕೂಡ ಇದೆ. ಅದನ್ನು ತೋರಿಸ್ತೀನಿ ಇವಾಗ. ನೋಡಿ, ಇಲ್ಲಿ ನಮ್ಮ ಭಾರತ ದೇಶದ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಪ್ರತಿಮೆ. ಭಾಳ ಅದ್ಭುತವಾಗಿ ಅವ್ರನ್ನೂ ಕೂಡ ಇಲ್ಲಿ ನಿಲ್ಲಿಸಿದ್ದಾರೆ. ತುಂಬ ಖುಷಿಯಾಗುತ್ತೆ. ನೋಡಿ ಸ್ನೇಹಿತರೆ, ಡಾಕ್ಟರ್ BR ಅಂಬೇಡ್ಕರ್ ಅವರ ಪ್ರತಿಮೆ. ಅದರ ಹಿಂದೆಗಡೆ ರಂಗಾಚಾರ್ಯಲು ಮೆಮೋರಿಯಲ್ ಹಾಲು. ಭಾಳ ಅದ್ಭುತವಾದ ನಮ್ಮ ಮೈಸೂರು ರಾಜರು ಕಟ್ಟಿಸ್ತಕ್ಕಂಥದ್ದು. ನೋಡಿ ಎಷ್ಟು ಭಾಳ ಸುಂದರವಾಗಿದೆ. ನಿಜವಾಗ್ಲೂ ಇಷ್ಟೆಲ್ಲ ಅವಾಗ ಜಾಗ ಉಳಿಸಿರೋದಕ್ಕೆ ಇದೆಲ್ಲ ಉಳ್ಕೊಂಡಿದೆ. ಈಗಿನ ರಾಜಕಾರಣಿಗಳಂತೂ ದೇವರನ್ನೇ ಉಳಿಸ್ತಾ ಇರಲಿಲ್ಲ. ನೋಡಿ, ಗಡಿಯಾರ 11:30 ಆಗಿದೆ. ಅವಾಗ ಮೈಸೂರು ರಾಜರು ಕಟ್ಟಿಸ್ತಕ್ಕಂಥ ಗಡಿಯಾರ ಇದು. ಏನು ಅದ್ಭುತವಾಗಿ ಮಾಡಿಸಿದ್ದಾರೆ. ಈಗಿನ ರಾಜಕಾರಣಿಗಳು ಏನಾರು ಆಗಿದ್ರೆ ನಿಜವಾಗ್ಲೂ ಇಲ್ಲಿ ಒಂದು ದೊಡ್ಡದು ಮಾಲ್ ಕಟ್ಸಿಬಿಡೋರು. ಈ ಜಾಗದಲ್ಲಿ ಯಾರು ಪ್ರತಿಮೆ ಬೇಡ, ಏನು ಬೇಡ, ಪಾರ್ಕ್ ಬೇಡ ಅಂದ್ಬಿಟ್ಟು. ಯಾಕಂದರೆ ಎಷ್ಟಷ್ಟು ಜಾಗಗಳು ನುಂಗಿ ನೀರು ಕುಡ್ದಾರೆ ನೋಡಿದ್ದೀವಲ್ಲ. ಅದರಿಂದ ಇಂಥ ಜಾಗಗಳನ್ನು ಬಿಡ್ತಾ ಇರಲಿಲ್ಲ. ಈಗ ಎಷ್ಟೋ ಕಡೆ ಬೆಂಗಳೂರಲ್ಲಿ ಮುಂಡ ಮುಚ್ಕೊಂಡು ಹೋಗೋರೆ. ಕೆರೆಗಳೇ ಬಿಟ್ಟಿಲ್ಲ. ಇಂಥ ಜಾಗ ಬಿಡ್ತಿದ್ರಾ? ಇಂಥ ಜಾಗನ ನಿಜವಾಗ್ಲೂ ಒಂದು ದೊಡ್ಡದು ಮಾಲೋ ಇಲ್ಲ ಅಪಾರ್ಟ್ಮೆಂಟ್ಸೋ ಕಟ್ಟಾಕ್ಬಿಡೋರು. ಅಷ್ಟು ಜಾಗ, ಭಾಳ ಅದ್ಭುತವಾದ ಜಾಗ. ಮೈಸೂರಲ್ಲಿ ಬೇಕಾದಷ್ಟು ಜಾಗಗಳಿದ್ದಾವೆ. ನಿಜವಾಗ್ಲೂ ಅದನ್ನ ಹಂಗೆ ಉಳಿಸ್ಕೊಂಬಂದಿದ್ದಾರೆ. ಭಾಳ ಒಳ್ಳೆಯದು. ಇದೇ ಥರ ಉಳಿಸ್ಕೊಂಡು ಹೋಗಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಜೈ ಕರ್ನಾಟಕ ಮಾತೆ, ಜೈ ಮೈಸೂರು ಮಹಾರಾಜರು.